ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆಯಿದ್ದಾರೆ ನನ್ನ ಕಲೀಗ್ ನಾನು ಚೈತ್ರ ರಾಜ್. ವೀಕ್ಷಕರು, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ಸಿಕ್ಕ 3 ಕೋಟಿ ಹಣಕ್ಕೂ ಶಾಸಕ ಮಾಡಾಳ್ಗೂ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಹುಬ್ಬಳ್ಳಿಯ ಉದ್ಯಮಿ ರಮೇಶ್ ಬೋಣಗೇರಿ ಮನೆಯಲ್ಲಿ 3 ಕೋಟಿ ಹಣ ಪತ್ತೆಯಾಗಿದೆ. ರಮೇಶ್ ಬೋಣಗೇರಿ ಮಲ್ಲಿಕಾರ್ಜುನ್ ಸಾವ್ಕಾರ್ನ ಆಪ್ತರಾಗಿದ್ದಾರೆ. ಇತ್ತ ಮಲ್ಲಿಕಾರ್ಜುನ್ ಸಾವ್ಕಾರ್ ಜೊತೆ ಮಾಡಾಳ್ ಆಪ್ತರು ಅಂತ ಎನ್ನಲಾಗ್ತಿದೆ. ಹೀಗಾಗಿ ಮಲ್ಲಿಕಾರ್ಜುನ್ ಸಾವ್ಕಾರ್ ಆಪ್ತನ ಮನೆಯಲ್ಲಿ 3 ಕೋಟಿ ಹೇಗೆ ಬಂತು, ಕೆಎಸ್ಡಿಎಲ್ ಟೆಂಡರ್ ಹಗರಣಕ್ಕೂ ಈ ಹಣಕ್ಕೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ತನಿಖೆಯಿಂದ ಬಯಲಾಗಬೇಕಾಗಿದೆ. ನಾನು ಕೆಎಸ್ಡಿಎಲ್ ಸಿಎಸ್ಆರ್ ಫಂಡ್ ದುರ್ಬಳಕೆ ಮಾಡಿಲ್ಲ, ಮಹಾನಗರ ಪಾಲಿಕೆಗೆ ಸಿಎಸ್ಆರ್ ಫಂಡ್ ಕೊಟ್ಟಿದ್ದೇನೆ ಅಂತ ದಾವಣಗೆರೆಯಲ್ಲಿ ಸಚಿವ ಭೈರತಿ ಬಸವರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು 12 ತಿಂಗಳು ಕೆಎಸ್ಡಿಎಲ್ ಅಧ್ಯಕ್ಷ ಆಗಿದೆ, 3.5 ಕೋಟಿಯನ್ನ ಚೆಕ್ ಮೂಲಕ ಪಡೆದಿದ್ದೆ, ಮಹಾನಗರ ಪಾಲಿಕೆಗೆ ಚೆಕ್ ಹಸ್ತಾಂತರ ಮಾಡಿದ್ದೇನೆ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದರು. ಮಾಡಾಳ್ ವಿರೂಪಾಕ್ಷಪ್ಪನವ್ರದ್ದು ಆಲ್ರೆಡಿ ಲೋಕಾಯುಕ್ತ ತನಿಖೆಯನ್ನು ಮುಂದುವರಿಸಿದ್ದಾರೆ. ತನಿಖೆ ಆದಮೇಲೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ನಾನು ಅಧ್ಯಕ್ಷನಾಗಿ ಕೇವಲ 1 ವರ್ಷ ಇದೆ, 12 ತಿಂಗಳು ಮಾತ್ರ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 3,95,00,000 CSR ಫಂಡ್ ತಗೊಂಡಿರೋ ನಿಜ. ಅದು ಚೆಕ್ ಮುಖಾಂತರ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು, ನನ್ನ ಮನೆಗೆಲ್ಲ ಕೊಟ್ಟರು. ಮಹಾನಗರ ಪಾಲಿಕೆಯಿಂದ ಯಾವ್ಯಾವ ಕಾಮಗಾರಿಗಳನ್ನು ನಾವು ಕೈಗೆತ್ಕೊಳ್ಬೇಕಾಗಿ ಅಂತೇಳಿ ಅಲ್ಲಿ ತೀರ್ಮಾನಗಳನ್ನು ಮಾಡಿ ಸ್ಕೂಲ್ ಬಿಲ್ಡಿಂಗ್ಸ್ ವಿಶೇಷವಾಗಿ ಆದ್ಯತೆ ಕೊಟ್ಟು ನನ್ನ ಕ್ಷೇತ್ರದಲ್ಲಿ ಸ್ಕೂಲ್ ಬಿಲ್ಡಿಂಗ್ಸು ಅದನ್ನು ಮಾಡಿದ್ದೀವಿ. ಅದು ಸಂಪೂರ್ಣವಾದ ಲೋಕಾಯುಕ್ತ ದಾಳಿ ಬಳಿಕ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆಯಾಗಿದ್ದಾರೆ. ಲೋಕ ದಾಳಿ ನಂತರ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿಯೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಶಾಸಕರ 2 ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿದೆ. ಯಾರ ಜೊತೆಗೂ ಸಂಪರ್ಕ ಇಟ್ಟುಕೊಳ್ಳದೆ ಶಾಸಕರು ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಪತ್ತೆಗೆ 3 ತಂಡಗಳನ್ನ ನೇಮಕ ಮಾಡಲಾಗಿದೆ. 3 ಡಿವೈಎಸ್ಪಿಗಳ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಹುಡುಕಾಟ ನಡೆಸಿದ್ದಾರೆ. ಈ ಮಧ್ಯೆ ಅಜ್ಞಾತ ಸ್ಥಳದಿಂದಲೇ ಮಾಡಾಳ್ ನಿರೀಕ್ಷಣಾ ಜಾಮೀನಿಗೆ ಯತ್ನಿಸಿದ್ದಾರೆ. ನಾಳೆ ವಕೀಲರ ಮೂಲಕ ಕೋರ್ಟ್ಗೆ ಆರೋಗ್ಯದ ನೆಪವೊಡ್ಡಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ತನಿಖೆ ವೇಳೆ ತಂದೆ ಮಗನ ಮತ್ತಷ್ಟು ವ್ಯವಹಾರಗಳು ಬೆಳಕಿಗೆ ಬಂದಿವೆ. ಕೋಟಿ ಹಣ ಪತ್ತೆಯಾದ ಬೆನ್ನಲ್ಲೇ ಲೋಕಾಯುಕ್ತ ತಂಡ ಬ್ಯಾಂಕ್ ಡೀಟೇಲ್ಸ್ ಪಡೆದು ಖಾತೆ ಚೆಕ್ ಮಾಡಿದಾಗ ಹಣ ಪತ್ತೆಯಾಗಿದೆ. ಹೀಗಾಗಿ ಬಂಧಿತ ಆರೋಪಿಗಳ ಬ್ಯಾಂಕ್ ಖಾತೆ ಫ್ರೀಸ್ ಮಾಡಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ. ನಾವು ಲೋಕಾಯುಕ್ತಕ್ಕೆ ಎಲ್ಲಾ ಪವರ್ ಕೊಟ್ಟಿದ್ದೇವೆ, ನಮ್ಮ ಪಕ್ಷದವರೇ ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ತೇವೆ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಆಗಲಿ, ನಮ್ಮ ಸರ್ಕಾರದಿಂದ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಲೋಕಾಯುಕ್ತ ಬಲವರ್ಧನೆಗೆ ಶ್ರಮಿಸ್ತಾ ಇದೆ. ಶಾಸಕನ ಪುತ್ರನ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ ಅಂದ್ರೆ ಅದು ನಮ್ಮ ಪಾರದರ್ಶಕತೆ ತೋರಿಸುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ವಿಧಾನಸಭೆಯಲ್ಲಿ ಮಂತ್ರಿಯವರ ಆಫೀಸ್ನಲ್ಲಿ 25 ಲಕ್ಷ ರೂಪಾಯಿ ಸಿಕ್ತು. ಪುಟ್ಲಿಂಗ್ ಶೆಟ್ಟಿ ಅವರೇನು ರಾಜೀನಾಮೆ ಕೊಟ್ಟರು. ಇನ್ನೂ ಸರಿಯಾಗಿ ತನಿಖೆ ಮಾಡಿಸಿ ಮುಚ್ಚಾಕೋ ಕೆಲಸ ಮಾಡಿದ್ದೆ. ನಾವು ಲೋಕಾಯುಕ್ತಕ್ಕೆ ಎಲ್ಲ ಪವರ್ಸನ್ನು ಕೊಟ್ಟು ಇವತ್ತು ಯಾರೇ ತಪ್ಪು ಮಾಡಿ ಇವತ್ತು ನಮ್ಮ ಪಕ್ಷದವ್ರು ತಪ್ಪು ಮಾಡಿದರೂ ಕೂಡ ನಾವು ಆ್ಯಕ್ಷನ್ ತೊಗೊಳಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದು ಇದು ನಮ್ಮ ನೈತಿಕತೆ. ಅವ್ರು ಮುಚ್ಚಾಕುವಂಥದ್ದು ಅವರ ನೈತಿಕತೆ. ಹೀಗಾಗಿ ಅವರಿಂದ ಏನು ಪಾಠ ಕಲಿಬೇಕು. ಮಾಡಾಳ್ ವಿರೂಪಾಕ್ಷಪ್ಪನವ್ರ ಕೇಸು ಮತ್ತೊಂದು ಇರಲಿ, ಯಾವುದೇ ಇರಲಿ, ಇವತ್ತೇನು 8 ಕೋಟಿ ಹಣ ಸಿಕ್ಕಿದೆ, ಮತ್ತೊಂದು ಸಿಕ್ಕಿದೆ, ಅದ್ರ ಬಗ್ಗೆ ಇಂಡಿಪೆಂಡೆಂಟ್ ತನಿಖೆ ನಡೀತಾ ಇದೆ. ಲೋಕಾಯುಕ್ತರು ತನಿಖೆ ಮಾಡ್ತಾ ಇದ್ದಾರೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ರೀತಿ ಏನು ಕ್ರಮ ಆಗಬೇಕು ಅದ್ರ ಮೇಲೆ ಆಗ್ತದೆ. ಯಾವಾಗಲೂ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ಆಗ್ಬೇಕನ್ನೋ ನಿಲುವು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ. ಹೀಗಾಗಿ ಇದು ಸೆಟ್ ಬ್ಯಾಕ್ ಪ್ರಶ್ನೆನೇ ಇಲ್ಲ. ಯಾರು ಮಾಡ್ತಾರೆ ಅವ್ರಿಗೊಂದು ಪಾಠ ಆಗಬೇಕು, ಕಾನೂನಿನ ರೀತಿಯ ಕ್ರಮ ಆಗಬೇಕು. ಆ ಕ್ರಮದ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಡೋಕ್ಕೆ. ಶಾಸಕ ಮಾಡಾಳ್ ಬಂಧಿಸಬೇಕು ಹಾಗೂ ಸಿಎಂ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಇದೇ 9ರಂದು ಕರ್ನಾಟಕ ಬಂದ್ಗೆ ಕಾಂಗ್ರೆಸ್ ಕರೆ ನೀಡಿದೆ. ಬೆಳಗ್ಗೆ 9ರಿಂದ 11ರವರೆಗೆ 2 ಗಂಟೆಗಳ ಕಾಲ ಬಂದ್ ಮಾಡಲು ಕರೆ ನೀಡಿದೆ. ಶಾಲೆ, ಕಾಲೇಜು, ಆಸ್ಪತ್ರೆ, ಸಾರಿಗೆ ಹೊರತುಪಡಿಸಿ ಉಳಿದ ಎಲ್ಲರೂ ಹೋರಾಟಕ್ಕೆ ಕೈಜೋಡಿಸಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಕರ್ನಾಟಕ ಬಂದ್ಗೆ ಸಚಿವ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. 9ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಾರ್ಟಿಯ ವಿರುದ್ಧ
ಈ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಬಂದನ್ನು ಆಚರಣೆ ಮಾಡಲಿಕ್ಕೆ ಕರೆಯನ್ನು ಕಾಂಗ್ರೆಸ್ ಪಕ್ಷ ನೀಡ್ತಾರೆ. 9 ತಾರೀಕು ರಾಜ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಸರ್. ಈಗ ಸರ್ ಕುಮಾರಸ್ವಾಮಿ ಕಾಂಗ್ರೆಸ್ ಅವರು ಏನೇ ಕೊಟ್ರು ಅದಕ್ಕೆ 3 ಪೈಸೆ ಬೆಲೆ ಇಲ್ಲ. ಕಾಂಗ್ರೆಸ್ ಆಫೀಸ್ ಬಂದ ಮಂಡ್ಯ ಸಂಸದೆ ಸುಮಲತಾ ರಾಜಕೀಯ ನಡೆ ನಿಗೂಢವಾಗಿದೆ. ಸಂಸದೆ ಸುಮಲತಾ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಲಾಗ್ತಿದೆ. ಈ ಹೊತ್ತಲ್ಲೇ ಕಾಂಗ್ರೆಸ್ ಮುಖಂಡರು ಸುಮಲತಾಗೆ ಆಹ್ವಾನ ಕೊಟ್ಟಿದ್ದಾರೆ. ಸುಮಲತಾ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಬೆಂಬಲಿಸಲು ಸಿದ್ಧ ಅಂತ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ಶಿವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ತೀರ್ಮಾನ ಹೈಕಮಾಂಡ್ ಅವ್ರನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡಿಕೊಂಡು ಅವರು ಕಾಂಗ್ರೆಸ್ಗೆ ಬಂದರೆ ನಾವೆಲ್ಲ ಬೆಂಬಲಿಸ್ತೀವಿ ಸರ್, ತೊಂದರೆ ಇಲ್ಲ ಸರ್. ಹಾಗೇನಿಲ್ಲ. ಈಗ ಅಂಬರೀಷ್ ಅಣ್ಣ ಇದ್ದಾಗಲೂ ಸದೃಢವಾಗಿ ಇತ್ತು ಕಾಂಗ್ರೆಸ್ಸು. ಈಗ ಕಾಂಗ್ರೆಸ್ ಸದೃಢವಾಗಿರೋದಕ್ಕೆ ಎಲ್ಲ ಗೆದ್ದಿರೋದು ತುಂಬ ಈ ನಡುವೆ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ. ಸುಮಲತಾ ಅವರು ಬಿಜೆಪಿ ಜೊತೆಗೆ ಇರ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಸುಮಲತಾ ಅವರು ಇಂಡಿಪೆಂಡೆಂಟ್ ಒಬ್ಬ MP. ಅವರು ಮೊದಲಿನಿಂದನೂ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ಅಫ್ಕೋರ್ಸ್ ನಮ್ಮ ಮೆಜಾರಿಟಿ ಇತ್ತು, ಆದರೂ ಕೂಡ ಕ್ರುಷಿಯಲ್ ಎಲ್ಲ ಸಂದರ್ಭದಲ್ಲಿ ಅವರು ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ. ತುಮಕೂರಿನ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಡಿಕೆಶಿ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಪರಮೇಶ್ವರ್, ಇದೊಂದು ಐತಿಹಾಸಿಕ ದಿನ. ಒಂದು ತಾಲೂಕಿಗೆ ಅಖಿಲ ಭಾರತದ ಅಧ್ಯಕ್ಷರು ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ನನ್ನ ಸಾಧನೆಯ ಪುಸ್ತಕವನ್ನ ಮುದ್ರಿಸಿ ಮನೆ ಮನೆಗೂ ಹಂಚಿದ್ದೇನೆ ಅಂದರು. ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು. ಭವನವನ್ನ ಉದ್ಘಾಟನೆ ಮಾಡೋದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬರ್ತಾರೆ ಅಂತೇಳಿ ನಾವ್ಯಾರೂ ಊಹೆ ಮಾಡಿರ್ಲಿಲ್ಲ. ನಮಗೆ ಸಿಕ್ಕಿದಂತ ಅದೃಷ್ಟ ಅಂತೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ಖರ್ಗೆ ಸಾಹೇಬ್ರು, ಒಂದು ತಾಲೂಕಿಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬರ್ತಕ್ಕಂಥದ್ದು ಬಹುಶಃ ನಮ್ಮ ಜಿಲ್ಲೆಯಲ್ಲಂತೂ ನಾನು ಕಂಡಾಗೆ ಇದೇ ಮೊದಲ ಬಾರಿ. ಹಾಗಾಗಿ ನಾನು ಅವರಿಗೆ ತಮ್ಮೆಲ್ಲರ ಪರವಾಗಿ, ಇಡೀ ತಾಲೂಕಿನ ಪರವಾಗಿ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. 60 ರೂಪಾಯಿ 65 ರೂಪಾಯಿ ಇದ್ರೆ ಊರು ತುಂಬ ಇವರು ಎಣ್ಣೆ ಹಚ್ಕೊಂಡು ಹೊಯ್ಕೊಂಡು ತಿರುಗ್ತಾ ಇದ್ರು. 110 ರೂಪಾಯಿ ಗ್ಯಾಸು, ನಮ್ಮ ಕಾಲದಲ್ಲಿ 450 ರೂಪಾಯಿ. ಈಗ ಮೊನ್ನೆ 50 ರೂಪಾಯಿ ಜಾಸ್ತಿ ಮಾಡ್ದ. ಮೋದಿಜಿಯವರ ಕೊಡುಗೆ ಇದು ಸಾಧನೆ. ಭಾರತದ ಚಪ್ಪಾಳಿ. ಹೆಣ್ಮಕ್ಳ ಹೆಸರು ಹೇಳ್ತಿದ್ರು, 450 ರೂಪಾಯಿ ಮೇ ದಿಯಾ, ಹಮ್ನೆ ಫ್ರೀ ದಿಯಾ. ಒಂದು ಸಿಲಿಂಡರ್ ಕೊಟ್ಟು 4 ಕಸ್ಕೊಂಡು ವಾಪಸ್. ರಾಜ್ಯ ಬ್ಲಾಕು ರಾಷ್ಟ್ರ ರಾಜಕಾರಣವನ್ನು ಮಾಡಿಕೊಂಡು AICC ಅಧ್ಯಕ್ಷರಾಗಿ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ತಾಲೂಕು ಮಟ್ಟಕ್ಕೆ ಬಂದು ತಾಲೂಕಿನ ಉದ್ಘಾಟನೆನ, ಅದು ಬ್ಲಾಕ್ ಕಾಂಗ್ರೆಸ್ನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರಲ್ಲ, ಅದು ನಾನು ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಸಾಧನೆ, ತಮ್ಮೆಲ್ಲರ ಸಹಕಾರದಿಂದ ಕಟ್ಟಂತ ಈ ಕಾಂಗ್ರೆಸ್ ಭವನವನ್ನ, ಕಾಂಗ್ರೆಸ್ ದೇವಾಲಯನ ಉದ್ಘಾಟನೆ ಮಾಡಿದ್ದಾರಲ್ಲ, ಇದು ನಮ್ಮ ಭಾಗ್ಯ. ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಅನುದಾನದಿಂದ ನಿರ್ಮಾಣವಾಗಿರೋ ವಿವಿಧ ಕಾಮಗಾರಿಗಳಿಗೆ ಸಿಎಂ ಬೊಮ್ಮಾಯಿ ಚಾಲನೆ ಕೊಟ್ಟರು. ಈ ವೇಳೆ ಮಾತನಾಡಿದ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ 65 ವರ್ಷ ಸತ್ಯವನ್ನ ಸುಳ್ಳನ್ನ ಸತ್ಯ ಮಾಡಿ ರಾಜಕಾರಣ ಮಾಡಿಕೊಂಡು ಬಂದಿದೆ ಅಂತ ಕಿಡಿಕಾರಿದ್ರು. ಇನ್ನು ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾತನಾಡಿದ್ದು, ಸ್ಮಾರ್ಟ್ ಸಿಟಿ ಕಾಮಗಾರಿ ಮೂಲಕ ತುಮಕೂರು ಸಂಪೂರ್ಣ ಬದಲಾಗಿದೆ. ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿದೆ ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳ್ತೀನಿ. ತಡವಾಗಿ ಬಂದಿದ್ದೇನೆ, ದಯವಿಟ್ಟು ಕ್ಷಮೆ ಇರಲಿ. ನಾನು ಈ ಸಭೆಗೆ ತಡವಾಗಿ ಬಂದಿದ್ದೇನೆ, ಆದರೆ ನಿಮ್ಮ ಕೆಲಸಗಳನ್ನು, ನಿಮ್ಮ ಫಲಾನುಭವಿಗಳಿಗೆ ಆ ಹಣವನ್ನು ಮುಟ್ಟಿಸಲು ನಾವು ತಡ ಮಾಡಿಲ್ಲ. ಬೇರೆ ಸರ್ಕಾರಗಳು ಹಣ ಮುಟ್ಟಿಸೋದು, ಅನುದಾನ ಮುಟ್ಟಿಸಲು ಭಾಳ ತಡ ಮಾಡ್ತಾರೆ. ಫಂಕ್ಷನ್ ಗಾತ್ರದಲ್ಲಿ ಬೆಳಗಾಂ ಜಿಲ್ಲೆಯನ್ನು ಬಿಟ್ಟರೆ ಅತಿ ದೊಡ್ಡ
ಜಿಲ್ಲೆ ಅದು ತುಮಕೂರು ಜಿಲ್ಲೆ. ಹಾಗಾಗಿ ತುಮಕೂರಿನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗಮನ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಉದ್ಯಮಗಳು ಇಲ್ಲಿಗೆ ಬರ್ತಾ ಇದ್ದಾವೆ. ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಮತ್ತು ಸ್ಮಾರ್ಟ್ ಸಿಟಿ ಯೋಜನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ 600 ಕೋಟಿ ರೂಪಾಯಿಗಳ ವೆಚ್ಚದ ವಿವಿಧ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ಸುಮಾರು 300 ಕೋಟಿ ರೂಪಾಯಿ. ಮಂಡ್ಯದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮತಬೇಟೆ ಜೋರಾಗಿದೆ. ಒಂದೇ ದಿನದಲ್ಲಿ ಒಂದೇ ಸಮಯಕ್ಕೆ ಕಾಂಗ್ರೆಸ್ನ ಚೆಲುವರಾಯಸ್ವಾಮಿ ಹಾಗೂ ಜೆಡಿಎಸ್ನ ಸುರೇಶ್ ಗೌಡರಿಂದ ಮತಬೇಟೆ ನಡೀತಾ ಇದೆ. ಬೆಂಗಳೂರಲ್ಲಿ ನೆಲೆಸಿರುವ ನಾಗಮಂಗಲ ಮತದಾರರನ್ನ ಸೆಳೆಯಲು ಬೆಂಗಳೂರಿನ ಶ್ರೀಗಂಧ ಕಾವಲ್ನಲ್ಲಿ ಜೆಡಿಎಸ್ ಪ್ರತಿಜ್ಞಾ ಹೆಸರಿನಲ್ಲಿ ಸಮಾವೇಶ ಮಾಡ್ತಾ ಇದೆ. ಸಮಾವೇಶಕ್ಕೆ ಬಂದವರಿಗೆ ಭರ್ಜರಿ ಬಾಡೂಟ ರೆಡಿ ಮಾಡಿಸಿದ್ದಾರೆ ಶಾಸಕ ಸುರೇಶ್ ಗೌಡ. ಈ ನಡುವೆ ನಾಗಮಂಗಲ ಕ್ಷೇತ್ರದ ಜನರು ಯಾವತ್ತಿಗೂ ದೇವೇಗೌಡರಿಗೆ ಅಪಮಾನ ಮಾಡಲ್ಲ ಅಂತ ಗೊತ್ತಿದೆ ಅಂತ ಹೇಳಿದ್ರು. ಇನ್ನು 15 ದಿನ ಕಾಯಿರಿ, ನಮಗೆ ಟೋಪಿ ಹಾಕಿ ಹೋದವರನ್ನ ಬಿಜೆಪಿಯಿಂದ ಕಾಂಗ್ರೆಸ್ನವರು ಕರೆದುಕೊಳ್ಳೋದನ್ನ ನೋಡ್ತೀವಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ದೇವೇಗೌಡರಿಗೆ ಶಕ್ತಿಯನ್ನಾಗಲಿ ಕೊಟ್ಟಂತದ್ದು ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ. ಇನ್ನೊಂದು 15 ದಿವಸ ಕಾಯಿರಿ, ಯಾರ್ಯಾರು ನಮಗೆ ಟೋಪಿ ಹಾಕಿ ಹೋಗಿದ್ದಾರೆ ಅದರಲ್ಲಿ ಯಾರ್ಯಾರನ್ನ ಮತ್ತೆ ಬಿಜೆಪಿಯಿಂದ ಕಾಂಗ್ರೆಸ್ ತಗೋತಾರೆ ನೋಡೋರಂತೆ. ಟೋಪಿ ಹಾಕೋದಂತವ್ರು ಮಂತ್ರಿಗಳಾಗಿದ್ದವರು ನಮಗೆ ಟೋಪಿ ಹಾಕೋದಂತವ್ರು ಎಷ್ಟು ಜನನ್ನ ಮತ್ತೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗುತ್ತಿನಕೆರೆ ಗ್ರಾಮದಲ್ಲಿ ಸಿದ್ದರಾಮಯ್ಯ ಹವಾ ಜೋರಾಗಿದೆ. ಸಿದ್ದರಾಮಯ್ಯಗೆ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಅರಸೀಕೆರೆ ಜೆಡಿಎಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಜೆಡಿಎಸ್ನಿಂದ ಹೊರಬರಲು ನಿರ್ಧರಿಸಿರುವಂತಹ ಶಿವಲಿಂಗೇಗೌಡ ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದು ಪಕ್ಕಾ ಆಗಿದೆ. ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ಸಮಾವೇಶಕ್ಕೂ ಮುನ್ನ ಸಿದ್ದರಾಮಯ್ಯ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಅನಾವರಣ ಮಾಡಿದ್ರು. ಇನ್ನು ಶಿವಲಿಂಗೇಗೌಡ ಮಾತನಾಡಿದ್ದು, ನನ್ನ ಸಿದ್ದರಾಮಯ್ಯನವರ ಸಂಬಂಧ ಇವತ್ತು ನಿನ್ನೆಯದಲ್ಲ. ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಹೋದ್ರೆ ಕಾಂಗ್ರೆಸ್ ಶಾಸಕರೇ ಆಶ್ಚರ್ಯ ಪಡ್ತಿದ್ರು ಅಂತ ಹೇಳಿದ್ರು. ನಾನು ಈಗ ಜೆಡಿಎಸ್ ಪಕ್ಷ ಬಿಟ್ಟಿದ್ದೇನೆ, ನೀವೆಲ್ಲ ಸಿದ್ದರಾಮಯ್ಯ ಜೊತೆ ಹೋಗಿ ಅಂತ ಹೇಳಿದ್ದೀರಿ, ನಾನು ಹೋಗಲು ರೆಡಿ ಇದ್ದೇನೆ ಎನ್ನುವ ಮೂಲಕ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರುವುದನ್ನ ದೃಢಪಡಿಸಿದ್ರು. ಆಶೀರ್ವಾದವನ್ನು ಮಾಡಬೇಕು. ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನೀವೆಲ್ಲ ಬದ್ಧರಾಗದಾದ್ರೆ ನಿಮ್ಮ ಆಶೀರ್ವಾದ ಬರದಿಂದ ನಾನು ತೀರ್ಮಾನವನ್ನು ಮುಂದೆ ಸಿದ್ದರಾಮಣ್ಣವನವರ ಸಹಯೋಗದ ಪ್ರಮುಖವಾದಂತಹ ಅಭಿವೃದ್ಧಿಯನ್ನ ಮತ್ತೆ ಹೋರಾಟವನ್ನು ಮಾಡಿ ಕಟ್ತೇನೆ. ನನ್ನ ಎಲ್ಲ ಏನು ಸಾಮಾಜಿಕ ನ್ಯಾಯವನ್ನ ಈ ತಾಲೂಕಿನಲ್ಲಿ ತಂದಿದ್ದೇನೆ. ನೀವು ಕೈ ಎತ್ತಿ ಸಿದ್ದರಾಮಯ್ಯನ ಹೊಗಳದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿದ್ದರಾಮಯ್ಯನವರು ನಮ್ಮ ಲೀಡರ್ ಅಂತ ಹೇಳಿದ್ರು. ಒಂದೇ ಒಂದು ಕಾರಣಕ್ಕೆ ಸಿದ್ದರಾಮಯ್ಯನವರು ನನಗೆ ಸಹಾಯ ಮಾಡಿದ್ದಾರೆ, ಅರಸೀಕೆರೆ ಅಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ದೂರ ಮಾಡಿಬಿಟ್ರಲ್ಲ ಇವರನ್ನ. ಎದೆಗೊಂದು ಬೇಡ, ನಾನು ನಿನಗೆ ಆಹ್ವಾನ ಕೊಡ್ತೀನಿ, ನಮ್ಮ ಪಕ್ಷಕ್ಕೆ ಬಂದು ಸೇರ್ಕೊ ನೀನು ಅಂತಕ್ಕಂಥ ಮಾತನ್ನ ಬಯಸ್ತಾ ಇದ್ದೀನಿ. ರಾಜ್ಯದಲ್ಲಿ ಎಲೆಕ್ಷನ್ ಪ್ರಚಾರ ಭಾರಿ ಜೋರಾಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮತಬೇಟೆ ಮಾಡ್ತಿವೆ. ಕಲಬುರಗಿಯಲ್ಲಿ ಬಿಜೆಪಿ ಜನಸಂಕಲ್ಪ ರಥಯಾತ್ರೆ ನಡೆಯಿತು. ಬಿಜೆಪಿ ಉತ್ತರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಶಿವಕಾಂತ್ ಮಹಾಜನ್, ಚಂದು ಪಾಟೀಲ್ ಶಕ್ತಿ ಪ್ರದರ್ಶನ ಮಾಡಿದರು. ಕಲಬುರಗಿ ನಗರದ ಬಂಬು ಬಜಾರ್ ಪ್ರದೇಶದಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ಗೆ ಇಲ್ಲಿ ಬೆಲೆ ಇಲ್ಲ. ದೇಶದಲ್ಲೆಲ್ಲ ಕಾಂಗ್ರೆಸ್ ಖಾಲಿ ಖಾಲಿ, ಕರ್ನಾಟಕದಲ್ಲೂ ಖಾಲಿ ಕಾಗ್ರಿ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಯಾರು ಮುಖ್ಯಮಂತ್ರಿ ಅಂತ ಹೊಡೆದಾಡಿ ಹೋಮ ಅವನ ಎಲ್ಲ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇನ್ನೇನು ಗೆಲ್ಲಲ್ಲ, ನಾವು ಇಂದ ಜನಗಳು ನಮ್ಗೆ ಬೆಲೆ ಕೊಡಲ್ಲ ಅಂತ ಅವರು ಹೋಮ ಅವನ ಕೊಟ್ಟು. ಕುಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರತಿಮೆ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಇವತ್ತು ರಾಜಹಂಸಗಡದಲ್ಲಿರುವ ಶಿವಾಜಿ ಪ್ರತಿಮೆ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಲೋಕಾರ್ಪಣೆಗೊಳಿಸಿದ್ರು. ಮೊನ್ನೆಯಷ್ಟೇ ಸಿಎಂ ಬೊಮ್ಮಾಯಿ ಶಿವಾಜಿ ಪ್ರತಿಮೆಯನ್ನ ಉದ್ಘಾಟಿಸಿದ್ರು. ಮತ್ತೊಮ್ಮೆ ಶಿವಾಜಿ ಪ್ರತಿಮೆಯನ್ನ ಉದ್ಘಾಟಿಸುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ರಮೇಶ್ ಜಾರಕಿಹೊಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಬಿಜೆಪಿ ಸರ್ಕಾರ 2 ಕೇಸ್ ಹಾಕಿದೆ. ಏನು ಮಾಡ್ಲಿಲ್ಲ, ಏನು ಮಾತಾಡ್ಲಿಲ್ಲ, ಯಾರ ಮೇಲೂ ಆರೋಪ ಮಾಡ್ಲಿಲ್ಲ. ಬಹಳಷ್ಟು ಸ್ವಯಂಮತೆಯಿಂದ, ಬಹಳಷ್ಟು ನಮ್ರತೆಯಿಂದ, ಬಹಳಷ್ಟು ವಿನಮ್ರತೆಯಿಂದ ಸತ್ಯಮೇವ ಜಯತೆ ಅಂತ ಹೇಳಿ ಬರೀ ಕೆಲಸ 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 ಅಂತ ಮಾಡದೆ ಯಾರ್ಯಾರೋ ಬರ್ತಾರೆ ಬಂಧುಗಳೇ. 9 ವಿಪಕ್ಷಗಳ ನಾಯಕರು ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಆಪ್ ನಾಯಕ ಮನೀಶ್ ಸಿಸೋಡಿಯಾ ಬಂಧನ ಪ್ರಶ್ನಿಸಿ ಪ್ರಧಾನಿಗೆ ಪತ್ರ ಬರೆದಿದ್ದು, ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರ್ಬಳಕೆ ಆಗ್ತಿದೆ ಎಂದು ಆರೋಪಿಸಿವೆ.
ಐಸಿಸ್ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಹೊಣೆ ಹೊತ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು 16 ವರ್ಷಗಳಿಂದ ನಡೀತಾ ಇದೆ. ಮೋದಿ ಪ್ರಧಾನಿಯಾದ ಬಳಿಕ ಈ ಷಡ್ಯಂತ್ರ ನಿಲ್ಲಿಸೋ ಕೆಲಸ ಆಗಿದೆ. ಇದನ್ನ ಸರ್ಕಾರ ಗಮನಿಸಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕುಕ್ಕರ್ ಬಾಂಬ್ ಸ್ಫೋಟದ ಸಂತ್ರಸ್ತ ಪುರುಷೋತ್ತಮ್ ಪೂಜಾರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೊಸ ಆಟೋ ರಿಕ್ಷಾವನ್ನ ಕೊಟ್ಟಿದ್ದಾರೆ ಮತ್ತು 5 ಲಕ್ಷ ಪರಿಹಾರ ಧನದ ಚೆಕ್ ಕೂಡ ವಿತರಣೆ ಮಾಡಿದ್ದಾರೆ. ಲೋಕಾಯುಕ್ತ ಮರುಸ್ಥಾಪನೆ ಮಾಡಿದ್ದು ಕೋರ್ಟ್ ಬಿಜೆಪಿ ಸರ್ಕಾರವಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಲೋಕಾಯುಕ್ತ ಮರುಸ್ಥಾಪನೆ ಮಾಡುವಂತೆ ಕೋರ್ಟ್ನಲ್ಲಿ ಯಾರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರು. ಅದರ ಮೇಲೆ ಕೋರ್ಟ್ನಲ್ಲಿ ಆದೇಶವಾಯಿತು. ಇಷ್ಟಕ್ಕೂ ನಾವೇನ್ ಲೋಕಾಯುಕ್ತ ಮುಚ್ಚಿರಲಿಲ್ಲ ಅಂತ ಹೇಳಿದ್ದಾರೆ. ಡಿಕೆಶಿ ಹಾಗೂ ಎಚ್ಡಿಕೆ ಈಗ ಜೋಡೆತ್ತಲ್ಲ ಕುಂಟೆತ್ತು ಎಂಬ ಅಶೋಕ್ ಹೇಳಿಕೆಗೆ ಸಂಸದ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಡಿಕೆ ಸುರೇಶ್, ಅಶೋಕ್ ಜೊತೆಯಲ್ಲಿರುವವರೆಲ್ಲ ಕುಂಟುಕೊಂಡೇ ಓಡಾಡ್ತಿದ್ದಾರೆ. ಬಿಜೆಪಿ ಎಲ್ಲಾ ವಿಚಾರದಲ್ಲೂ ಕುಂಟುಕೊಂಡೇ ಬಂದಿದೆ. ಯಾರು ಲಂಚದಲ್ಲಿ ಸಿಕ್ಕಿ ಹಾಕಿಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅವ್ರ ಜೊತೆಲಿರೋರೆಲ್ಲ ಕುಂಟ್ಕೊಂಡೇ ಓಡಾಡ್ತಾರಲ್ರಿ, ಏನೇನು ಮಾಡೋಕ್ಕಾಯ್ತದೆ ನಾವು? ಈಗ ಬಿಜೆಪಿ ಎಲ್ಲ ವಿಚಾರದಲ್ಲೂ ಕುಂಟ್ಬಿಟ್ಟಿದೆ. ಯಾರ್ಯಾರು ಲಂಚ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಸಾವಿಗೆ ಕಾರಣ ಯಾರು, ಮೊನ್ನೆ ನಡೆದಂಥ ಏನು ಹಣ ಸುಮಾರು 8 ಕೋಟಿ ರೂಪಾಯಿ ಹಣ, ಇವೆಲ್ಲ ಅವರ ಕುಂಟೆತ್ತು ಜೋಡೆತ್ತು. ಅದಕ್ಕೆ ಉತ್ತರಗಳನ್ನು ಚಿಕ್ಕೋಡಿ ಉಪವಿಭಾಗದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಮುಂದುವರೆದಿದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಶಂಭು ಕಲ್ಲೋಳಿಕರ ಮತದಾರರಿಗೆ ಸೀರೆಗಳನ್ನು ಹಂಚಿದ್ದಾರೆ. ಸೀರೆ ಹಂಚಿಕೆ ಮಾಡ್ತಾ ಇರೋದನ್ನ ತಿಳಿದ ಮಹಿಳೆಯರು ಭಾರೀ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ರು. ನಿರೀಕ್ಷೆಗೂ ಮೀರಿ ಮಹಿಳೆಯರು ಬಂದಿದ್ದ ಹಿನ್ನೆಲೆ ಅವರನ್ನ ನಿಯಂತ್ರಿಸಲು ಹರಸಾಹಸ ಪಡಲಾಯಿತು. ಇದರಿಂದ ಸೀರೆ ಹಂಚಿಕೆ ಸ್ಥಗಿತಗೊಳಿಸಲಾಯಿತು. ಮಹಿಳೆಯರು ಸಿಟ್ಟಾಗಿ ಮನೆಗೆ ತೆರಳಿದರು. ಪೊಲೀಸರಿಂದ ಸೀಸ್ ಆಗಿದ್ದ ವಾಹನಗಳಿಗೆ ಬೆಂಕಿ ಬಿದ್ದಿರುವ ಘಟನೆ ಕೋಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಂಕಿಯ ಕೆನಾಲಿಗೆಗೆ 50ಕ್ಕೂ ಹೆಚ್ಚು ವಾಹನಗಳು ಸುಟ್ಟು ಭಸ್ಮವಾಗಿವೆ. ಇನ್ನು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ವಾಹನಗಳು ನಿಲ್ಲಿಸಿರುವ ಸ್ಥಳದಲ್ಲಿ ಟ್ರಾನ್ಸ್ಫಾರ್ಮರ್ ಇತ್ತು. ಇದರಿಂದ ಕಿಡಿಯಿಂದಾಗಿ ಬೆಂಕಿ ಹೊತ್ತಿಕೊಂಡಿದೆ ಅಂತ ಶಂಕಿಸಲಾಗಿದೆ. ಇತ್ತ ಗೊರಗುಂಟಪಾಳ್ಯದಲ್ಲಿ ಪೀಪಲ್ ಟ್ರೀ ಆಸ್ಪತ್ರೆ ಬಳಿಯ ವೇಸ್ಟೇಜ್ ಗೋಡೌನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕೆಮಿಕಲ್ ವಸ್ತುಗಳನ್ನು ತುಂಬಿಟ್ಟಿದ್ದ ಗೋಡೌನ್ ಇದಾಗಿತ್ತು. ಇದೇ ಜಾಗದಲ್ಲಿ ವೆಲ್ಡಿಂಗ್ ಕೆಲಸ ಮಾಡುವ ವೇಳೆ ಬೆಂಕಿ ತಗುಲಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ರತ್ನ ಪಾಂಡೆ ಮಕ್ಕಳ ಜೊತೆ ಮಗುವಾಗಿ ಆಟವಾಡಿದ್ದಾರೆ. ಇಂದು ಶ್ರೀರಾಮನಗರದ ಡಿಜಿಟಲ್ ಲೈಬ್ರರಿಗೆ ಅವರು ಭೇಟಿ ನೀಡಿದರು. ಆಗ ಅಲ್ಲಿ ಮಕ್ಕಳು ಕೇರಂ ಆಡ್ತಾ ಇದ್ರು. ಈ ವೇಳೆ ಅವರು ಭಾಗಿಯಾಗಿ ಮಕ್ಕಳೊಂದಿಗೆ ಕೆಲ ಹೊತ್ತು ಕೇರಂ ಮಾಡಿದ್ರು. ಡಿಜಿಟಲ್ ಲೈಬ್ರರಿಯಲ್ಲಿದ್ದ ಕಂಪ್ಯೂಟರ್ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ರಾಹುಲ್ ರತ್ನ ಪಾಂಡೆ ಪ್ರಶ್ನಿಸಿದರು. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಹೋಳಿ ಹುಣ್ಣಿಮೆ ಪ್ರಯುಕ್ತ ಹುಬ್ಬಳ್ಳಿ ಧಾರವಾಡದಲ್ಲಿ ಹಲಿಗೆ ಹಬ್ಬ ಆಚರಿಸಲಾಯಿತು. ಹಲಕೆ ಬಾರಿಸುವ ಮೂಲಕ ಶಾಸಕ ಅಮೃತ್ ದೇಸಾಯಿ, ಮೇಯರ್ ಈರೇಶ್ಯ ಅಂಚಟಗೇರಿ ಹಬ್ಬಕ್ಕೆ ಚಾಲನೆ ನೀಡಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಹಲಕೆ ಬಾರಿಸುತ್ತಾ ಯುವಕ ಯುವತಿಯರು ಸಾಗಿದರು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಹೋಳಿ ಆಚರಣೆಯನ್ನು ನಿಷೇಧಿಸಿ ಆದೇಶ ನೀಡಿತು. ಆದರೆ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ಈ ಬೆನ್ನಲ್ಲೇ ಇವತ್ತು ಬಿಎಚ್ಯು ಕ್ಯಾಂಪ್ನಲ್ಲಿ ಎಬಿವಿಪಿ ಪರಸ್ಪರ ಬಣ್ಣ ಬಳಿದುಕೊಂಡು ಹೋಳಿ ಆಚರಣೆ ಮಾಡಿದೆ. ಇಂಗ್ಲೆಂಡ್ ಪ್ರವಾಸದಲ್ಲಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲಂಡನ್ನ ಲ್ಯಾಂಬರ್ತ್ ಬಳಿ ಇರುವ ಬಸವಣ್ಣನ ಪ್ರತಿಮೆಗೆ ಗೌರವ ಸಲ್ಲಿಸಿದ್ದಾರೆ. ಬ್ರಿಟಿಷ್ ಸಂಸತ್ ಎದುರು ಬಸವಣ್ಣನ ಪ್ರತಿಮೆ ನಿರ್ಮಾಣವಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದಿದ್ದಾರೆ. ಪಾಕಿಸ್ತಾನದ ಬನ್ನು ಜಿಲ್ಲೆಯ ಖೈಬರ್ ಪಖ್ತೂನ್ಖಾದಲ್ಲಿ ಬಾಂಬ್ ಸ್ಫೋಟಗೊಂಡಿದೆ. ಘಟನೆಯಲ್ಲಿ 2 ಮೃತಪಟ್ಟಿದ್ದಾರೆ, 3 ಗಂಭೀರ ಗಾಯಗಳಾಗಿವೆ. ರಿಮೋಟ್ ಕಂಟ್ರೋಲ್ ಬಳಸಿ ಬಾಂಬ್ ಸ್ಫೋಟಗೊಳಿಸಲಾಗಿದೆ. ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಾಂಬ್ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಸ್ಟ್ರೇಲಿಯಾದಲ್ಲಿ ದೇಗುಲಗಳ ಮೇಲಿನ ದಾಳಿ ಮುಂದುವರೆದಿದೆ. ಬ್ರಿಸ್ಬೇನ್ ನಗರದಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣ ದೇಗುಲದ ಮೇಲೆ ದಾಳಿ ನಡೆದಿದೆ.
ದೇಗುಲದ ಮೇಲೆ ಖಲಿಸ್ತಾನ್ ಸಂಘಟನೆ ಬೆಂಬಲಿಗರು ದೇಗುಲವನ್ನ ಧ್ವಂಸಗೊಳಿಸಿದ್ದಾರೆ. 2 ತಿಂಗಳಲ್ಲಿ ಆಸ್ಟ್ರೇಲಿಯಾದ ದೇವಸ್ಥಾನದಲ್ಲಿ ನಡೆದ 4ನೇ ಘಟನೆ ಇದಾಗಿದೆ. ಶನಿವಾರ ಬೆಳಗ್ಗೆ ಭಕ್ತರು ಪೂಜೆ ಸಲ್ಲಿಸಲು ಆಗಮಿಸಿದಾಗ ವಿಧ್ವಂಸಕ ಕೃತ್ಯ ನಡೆದಿರೋದು ಗಮನಕ್ಕೆ ಬಂದಿದೆ.